ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರತೀಯ ಮೂಲದವರಾದಂತಹ ಸುನಿತಾ ವಿಲಿಯಮ್ಸ್ ರವರು ಅಮೇರಿಕಾದ ನಾಸಾ ಸಂಸ್ಥೆಯಲ್ಲಿ ಬಾಹ್ಯಾಕಾಶದ ಗಗನಯಾನ ಯಾತ್ರೆಯಾಗಿದ್ದು, ಇವರು ಬರೋಬ್ಬರಿ 9 ತಿಂಗಳು ಬಾಹ್ಯಾಕಾಶದ ನೌಕೆಯಲ್ಲಿ ತೆರಳಿ ಮರು ಭೂಮಿಗೆ ಬಂದಿಳಿದಿದ್ದಾರೆ. ಅವರನ್ನು ಹೊತ್ತು ಕರೆದುಕೊಂಡು ಹೋಗಿದ್ದ ಸ್ಪೇಸ್ ಎಕ್ಸ್ ಕ್ರ್ಯೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಅಮೆರಿಕಾದ ಫ್ಲೋರಿಡಾ ಕರಾವಳಿಯಲ್ಲಿ ದಿನಾಂಕ 19/3/2025 ಬೆಳಗಿನ ಜಾವ 3:27ಕ್ಕೆ ಬಂದಿಳಿದಿದೆ. ಅಷ್ಟಕ್ಕೂ ಸುನಿತಾ ವಿಲಿಯಮ್ಸ್ ರವರ ಜೀವನ, ಶಿಕ್ಷಣ ಹಾಗೂ ಅವರ ಬಾಲ್ಯ ಹಾಗೂ ಸಾಧನೆ ಯಾವ ರೀತಿಯಾಗಿತ್ತು ಅಂತ ಒಂದು 5 ನಿಮಿಷದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೇನೆ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಸ್ನೇಹಿತರೆ, ಸುನಿತಾ ವಿಲಿಯಮ್ಸ್ ರವರು ಅಮೇರಿಕಾದ ಓಹಿಯೋ ಪ್ರದೇಶದಲ್ಲಿ 1965 ಸೆಪ್ಟೆಂಬರ್ 19ರಂದು ಜನಿಸ್ತಾರೆ. ಇವರು ಬೆಳೆದಿದ್ದು ಮೆಸಾಚೂಸೈಡ್ ಎಂಬ ನಿಧಮ್ ಭಾಗದಲ್ಲಿ ಇವರ ಬೆಳವಣಿಗೆ ಆಗುತ್ತೆ. ನಂತರ ಇವರ ಕುಟುಂಬ ನಾವು ನೋಡೋದಾದರೆ, ಇವರ ತಂದೆ ದೀಪಕ್ ಪಾಂಡ್ಯ ಮೂಲತಃ ಭಾರತೀಯ ಗುಜರಾತ್ ಮೂಲದವರು. ನರಶಸ್ತ್ರ ಚಿಕಿತ್ಸಕರಾಗಿ ಅಮೇರಿಕಾದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಹಾಗೂ ಇವರ ತಾಯಿ ಉರ್ಸುಲಿನ್ ಬೋನಿ ಪಾಂಡ್ಯ ಮೂಲತಃ ಯುರೋಪಿನ ಸ್ಲೋವೆನಿಯನ್ ಎಂಬ ಪ್ರದೇಶದ ಮೂಲದವರು. ನಂತರ ಅಮೆರಿಕಕ್ಕೆ ಬಂದು ಇವರ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಸುನಿತಾ ವಿಲಿಯಮ್ಸ್ ರವರ ಪೋಷಕರಿಗೆ 3 ಜನ ಮಕ್ಕಳಿದ್ದು, ಕೊನೆಯ ಪುತ್ರಿ ಸುನಿತಾ ವಿಲಿಯಮ್ಸ್ ರವರು ಆಗಿರ್ತಾರೆ. 1987ರಲ್ಲಿ US ನೇವಲ್ ಅಕಾಡೆಮಿಯಿಂದ ಭೌತ ವಿಜ್ಞಾನದಲ್ಲಿ ವಿಜ್ಞಾನ ಪದವಿ ಪಡಿತಾರೆ. ನಂತರ 1995ರಲ್ಲಿ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ನಿರ್ವಹಣೆಯಲ್ಲಿ ವಿಜ್ಞಾನ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ. ನಂತರ 1987ರಲ್ಲಿ ಯುನೈಟೆಡ್ ಸ್ಟೇಟ್ ನೌಕಾಪಡೆಯಲ್ಲಿ ಅಧಿಕಾರಿಯಾಗಿ ನೇಮಕಗೊಳ್ತಾರೆ. ಆರಂಭದಲ್ಲಿ ಹೆಲಿಕಾಪ್ಟರ್ ಮತ್ತು ಪೈಲಟ್ ಆಗಿ ತರಬೇತಿಯನ್ನು ಪಡೆದು 30ಕ್ಕೂ ಹೆಚ್ಚು ವಿವಿಧ ವಿಮಾನಗಳಲ್ಲಿ 3000ಕ್ಕೂ ಹೆಚ್ಚು ಹಾರಾಟ ಗಂಟೆಗಳನ್ನು ಇವರು ಸಾಧನೆಗೈತಾರೆ. ನಂತರ ಪರೀಕ್ಷಾ ಪೈಲಟ್ ಆದರು. ಅಂತಿಮವಾಗಿ ನೌಕಾಪಡೆಯ ಕ್ಯಾಪ್ಟನ್ ಆಗಿ ಹುದ್ದೆಯನ್ನು ಏರ್ತಾರೆ. ಇನ್ನು ಅಮೆರಿಕಾದ ಬಾಹ್ಯಾಕಾಶದ ಸಂಸ್ಥೆಯಾದಂತಹ ನಾಸಾಗೆ ಇವರು ಸೇರಿದ್ದು 1998ರಲ್ಲಿ. ಹೌದು, ಸುನಿತಾ ವಿಲಿಯಮ್ಸ್ ರವರನ್ನು ನಾಸಾದ ಗಗನಯಾತ್ರೆಯ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದು 1998ರಲ್ಲಿ. ಅವರು ತೀವ್ರವಾದ ಗಗನಯಾತ್ರಿ ತರಬೇತಿಯನ್ನು ಪಡಿತಾರೆ ಹಾಗೂ ಇದರಲ್ಲಿ ತಾಂತ್ರಿಕ ಬ್ರೀಫಿಂಗ್ಗಳು ಮತ್ತು ರೋಬೋಟಿಕ್ಸ್ ತರಬೇತಿಗಳನ್ನು ನಾಸಾದಲ್ಲಿ ಪಡಿತಾರೆ. ಇನ್ನು ಸುನಿತಾ ವಿಲಿಯಮ್ಸ್ ರವರು ಮೈಕಲ್ ಜೆ ವಿಲಿಯಮ್ಸ್ ಅವರನ್ನು ವಿವಾಹವಾಗ್ತಾರೆ. ಅವರು ಕೂಡ ಟೆಕ್ಸಾಸ್ ಹ್ಯೂಸ್ಟನ್ ಉಪನಗರದಲ್ಲಿ ವಾಸ ಮಾಡ್ತಾರೆ. ಇನ್ನು ಸುನಿತಾ ವಿಲಿಯಮ್ಸ್ ರವರು ಅಂತರಿಕ್ಷದ ಈ ಒಂದು ವೃತ್ತಿಯ ಹೆಜ್ಜೆಗಳು ಈ ಮೊದಲೇನಲ್ಲ. ಅವರು ಮಾಡಿದಂತಹ ಸಾಧನೆಗಳನ್ನು ನಾವು ನೋಡೋದಾದರೆ, ಮೊದಲ ಅಂತರಿಕ್ಷ ಪ್ರಯಾಣ ಅವ್ರದ್ದು 2006 ಮತ್ತು 2007ರಲ್ಲಿ ಪ್ರಾರಂಭ ಆಯಿತು. ಹೌದು, ಡಿಸೆಂಬರ್ 9, 2006ರಂದು ಸ್ಪೇಸ್ ಸೆಟಲ್ ಡಿಸ್ಕವರಿ STS-116 ಮೂಲದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISSಗೆ ಹೋಗ್ತಾರೆ. ಅಲ್ಲಿ 195 ದಿನಗಳು ಅಂತರಿಕ್ಷದಲ್ಲೇ ಕಳೀತಾರೆ. ಇನ್ನು ಎರಡನೇ ಅಂತರಿಕ್ಷ ಪ್ರಯಾಣ ಕೂಡ 2012ರಲ್ಲಿ ಆಗುತ್ತೆ. ಜುಲೈ 15, 2012ರಂದು ಸೋಯೂಸ್ TMA ಮೂಲಕ ISSಗೆ ಮತ್ತೊಮ್ಮೆ ಹೋಗ್ತಾರೆ. ಈ ಪ್ರಯಾಣದಲ್ಲಿ ಅವರು 127 ದಿನಗಳು ಕಳೀತಾರೆ. ಇನ್ನು ಸುನಿತಾ ವಿಲಿಯಮ್ಸ್ ರವರ ಇತ್ತೀಚಿನ ಕಾರ್ಯಗಳನ್ನು ನಾವು ನೋಡೋದಾದರೆ, ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ರವರು 2024 ಜೂನ್ರಲ್ಲಿ ಬಾಹ್ಯಾಕಾಶಕ್ಕೆ ತಮ್ಮ 3ನೇ ಪ್ರಯಾಣವನ್ನು ಆರಂಭಿಸಿದರು. ಈ ಪ್ರಯಾಣವು ಮೂಲತಃ ಕೇವಲ 8 ದಿನಗಳ ಕಾರ್ಯಾಚರಣೆ ಅಷ್ಟೇ ಯೋಜನೆ ಆಗಿತ್ತು. ಆದರೆ ತಾಂತ್ರಿಕ ತೊಂದರೆ ಮತ್ತು ವೇಳಾಪಟ್ಟಿಯ ಬದಲಾವಣೆಗಳಿಂದಾಗಿ ಈ ಕಾರ್ಯಾಚರಣೆ ಬರೋಬ್ಬರಿ 9 ತಿಂಗಳವರೆಗೆ ನಡೀತು. ಹೌದು, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ISSನಲ್ಲಿ 9 ತಿಂಗಳ ಕಾಲ ಉಳಿದ ಸುನಿತಾ ವಿಲಿಯಮ್ಸ್ ಹಾಗೂ ಸಹ ಗಗನಯಾತ್ರಿಯಾದಂತಹ ಬುಚ್ ರವರು 2025 ಮಾರ್ಚ್ 19ರಂದು ಭೂಮಿಗೆ ತಲುಪ್ತಾರೆ. ಮತ್ತೆ ಅಂದರೆ ಬರೋಬ್ಬರಿ 9 ತಿಂಗಳ ನಂತರ ಭೂಮಿಗೆ ತೆರಳುತ್ತಾರೆ. ಇನ್ನು ದಾಖಲೆಗಳ ಪ್ರಕಾರ ಸುನಿತಾ ವಿಲಿಯಮ್ಸ್ ರವರು ಇಲ್ಲಿವರೆಗೆ 608 ದಿನಗಳು
ಬಾಹ್ಯಾಕಾಶದಲ್ಲಿ ತಮ್ಮ ಸಮಯವನ್ನು ಕಳೆದಿದ್ದಾರೆ ಹಾಗೂ ಕಳೆದಂತಹ ಸಮಯದಲ್ಲಿ ಸುನಿತಾ ವಿಲಿಯಮ್ಸ್ ರವರು 2ನೇ ಮಹಿಳೆ ವ್ಯಕ್ತಿಯಾಗಿದ್ದಾರೆ. ಇನ್ನು ಅಂತರಿಕ್ಷದಲ್ಲಿ ಹೆಚ್ಚು ಸ್ಪೇಸ್ ವಾಕ್ ಮಾಡಿದಂತಹ ಮಹಿಳೆ ಕೂಡ ಸುನಿತಾ ವಿಲಿಯಮ್ಸ್. ಸ್ನೇಹಿತರೆ, ಈಗಾಗಲೇ ನಾವು ಅವರು ಹೋಗಿ ಬಂದಂತಹ ಎಲ್ಲ ಮಾಹಿತಿಯನ್ನು ಕೇಳ್ತಾ ಇದ್ದೇವೆ. ಆದರೆ ಅವರು ಅಲ್ಲಿಂದ ಬಂದ ನಂತರ ಆಗಬೇಕಾದಂತಹ ಆರೋಗ್ಯ ತಪಾಸಣೆ ಯಾವ ರೀತಿ ಅಂತ ನಾವು ನೋಡೋದಾದರೆ, ಅದಕ್ಕೆ ಅವರು ಯಾವುದೇ ರೀತಿಯ ಈ ಒಂದು ಭೂಮಿಯ ಗುರುತ್ವಾಕರ್ಷಣೆಗೆ ಬೇಗ ಹೊಂದಿಕೊಳ್ಳಲು ಕಷ್ಟಕರವಾಗುತ್ತೆ. ಹೌದು, ಅವರು ಬರೋಬ್ಬರಿ 45 ದಿನಗಳು ಭೂಮಿಗೆ ಹೊಂದಿಕೊಳ್ಳಲು ಸಮಯವೂ ತೆಗೆದುಕೊಳ್ಳುತ್ತೆ. ಮುಖ್ಯವಾಗಿ ದೇಹದ ಮೇಲೂ ಏರೋಬಿಕ್ ಸಾಮರ್ಥ್ಯವಾಗಿರ್ಬೋದು, ಸ್ನಾಯು ಶಕ್ತಿ ಮತ್ತು ಸಹಿಷ್ಣುತೆ, ಮೂಳೆ ಮತ್ತು ಸಮತೋಲನ, ಚುರುಕುತನ, ಸಮನ್ವಯ ಮತ್ತು ದೇಹ ಭೂಮಿಗೆ ಕೆಲವೊಮ್ಮೆ ಸಪೋರ್ಟ್ ಆಗೋದಿಲ್ಲ. ವಿವಿಧ ಪರಿಣಾಮಗಳು ಅವ್ರ ಮೇಲೆ ಬೀಳ್ಬೋದು. ಇವು ಸೂಕ್ಷ್ಮ ಗುರುತ್ವಾಕರ್ಷಣೆಗೆ ಕಾರಣವಾಗಿರುತ್ತವೆ. ಒಂದು ರೀತಿಯಾದಂತಹ ಮರು ಕಂಡೀಷನಿಂಗ್ ಕಾರ್ಯಕ್ರಮವನ್ನು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಒಟ್ಟಿನಲ್ಲಿ ಪ್ರತಿಯೊಬ್ಬ ಗಗನಯಾತ್ರಿಗಳ ಸ್ಥಿತಿ ಕೂಡ ಒಟ್ಟಾರೆ ಪರೀಕ್ಷಾ ಫಲಿತಾಂಶಗಳು, ವೈದ್ಯಕೀಯ ಸ್ಥಿತಿ ಮತ್ತು ಅವರ ಕಾರ್ಯಾಚರಣೆಗೆ ನಂತರ ನಿಯೋಜಿಸಲಾದಂತಹ ಕರ್ತವ್ಯ ನಿರ್ದಿಷ್ಟ ಗಮನಕ್ಕೆ ನೀಡಲಾಗುತ್ತದೆ. ಹಾರಾಟದ ನಂತರ ಮರುಪರಿಶೀಲನೆಯನ್ನು ಪೂರ್ಣಗೊಳಿಸಿ ನಂತರ ಗಗನಯಾತ್ರಿಗಳು ತಮ್ಮ ಹಾರಾಟ ಪೂರ್ವದಲ್ಲಿ ಹೇಗಿದ್ದರೋ ಅದೇ ರೀತಿ ಅವರ ಸ್ಥಿತಿಗೆ ತರಬೇಕಾದ್ರೆ ಸಮಯ ತೆಗೆದುಕೊಳ್ಳುತ್ತೆ ಹಾಗೂ ಸಂದರ್ಭ ಕೂಡ ತೆಗೆದುಕೊಳ್ಳುತ್ತೆ. ದೇಹ ಕೂಡ ಅಷ್ಟೇ ಸಪೋರ್ಟನ್ನು ಮಾಡಬೇಕಾಗುತ್ತೆ. ಸ್ನೇಹಿತರೆ, ಒಟ್ಟಿನಲ್ಲಿ ನಮ್ಮ ಭಾರತೀಯ ಮೂಲದವರಾದ ಸುನಿತಾ ವಿಲಿಯಮ್ಸ್ ರವರು ಒಬ್ಬ ವಿಜ್ಞಾನದ ಪ್ರೇಮಿ ಹಾಗೂ ಅನುಭವಿ ಅಂತರಿಕ್ಷ ಯಾತ್ರಿ. ಅವರ ಸಾಧನೆ ಹಾಗೂ ವಿಶೇಷವಾಗಿ ಮಹಿಳೆಯರಿಗೆ ಹಾಗೂ ಅವರ ಭವಿಷ್ಯಕ್ಕೆ ಮಾದರಿಯಾಗಿದ್ದಾರೆ, ಪ್ರೇರಣೆಯಾಗಿದ್ದಾರೆ. ಸುನಿತಾ ವಿಲಿಯಮ್ಸ್ ರವರು ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೆಮ್ಮೆಯ ಸಾಧನೆ ಮಾಡಿರುವ ವ್ಯಕ್ತಿ. ಅವರು ತಮ್ಮ ಕೆಲಸದ ಮೂಲಕ ಹಲವರಿಗೆ ಆದರ್ಶ ಅಂತ ಕೂಡ ಹೇಳಿದ್ರೂ ತಪ್ಪಾಗೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.